ಗೈಸ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕ್ಯಾಪಿಟಲ್ ಬಜೆಟಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಈ ಚಾಪ್ಟರ್ ಅಲ್ಲಿ ನಮಗೆ ಒಂದು 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್, BNU ಗಾದ್ರೆ 4 ಮಾರ್ಕ್ಸ್, BU ಮತ್ತೆ BCU ಗಾದ್ರೆ 5 ಮಾರ್ಕ್ಸ್. ಇಲ್ಲಿ ಒಂದು ಕ್ವಶನ್ ಇದೆ, ಬಹಳ ಸಿಂಪಲ್ ಆಗಿರೋ ಕ್ವಶನ್ ನೋಡಿ ಹೇಳ್ಬಿಡ್ತೀನಿ. ಕ್ಯಾಲ್ಕುಲೇಟ್ PBT. ಕ್ಯಾಲ್ಕುಲೇಟ್ PBT ನೋಡಿ, ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಏನಂತೆ? 1.5 ಲಕ್ಷ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅಂದ್ರೂ ಒಂದೇ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂದ್ರೂ ಒಂದೇ, ಕಾಸ್ಟ್ ಆಫ್ ಅಸೆಟ್ ಅಂದ್ರೂ ಒಂದೇ. ಎಷ್ಟಿದೆ ಅಂತೆ? 1.5 ಲಕ್ಷ. ಲೈಫ್ ಅದ್ರದ್ದು 6 years ಇದೆಯಂತೆ. ಎಷ್ಟು ವರ್ಷ? 6 ವರ್ಷ ಇದೆಯಂತೆ. ಅವನು ಆನ್ಯುವಲ್ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? ಆನ್ಯುವಲ್ ಕ್ಯಾಶ್ ಇನ್ಫ್ಲೋ. ಫಸ್ಟ್ ಇಯರ್ದು, ಸೆಕೆಂಡ್ ಇಯರ್ದು, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. ಫಸ್ಟ್ ಇಯರ್ ಎಷ್ಟು ಕೊಟ್ಟಿದ್ದಾನೆ? 30,000. ಸೆಕೆಂಡ್ ಇಯರ್ ಈಸ್ 40,000. 30,000, 40,000, ಮತ್ತೆ ಎಲ್ಲ 40,000. ಲಾಸ್ಟ್ ಅಲ್ಲಿ 30,000. ಸರ್, ಈ ಪ್ರಾಬ್ಲಮ್ ನ ಹೆಂಗ್ ಮಾಡೋದು? ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ಬೇಕು ಅಂದ್ರೆ ನೋಡಿ, ಕ್ಯಾಶ್ ಇನ್ಫ್ಲೋಸ್ ನಮಗೆ ಪ್ರತಿ ವರ್ಷ ಒಂದೇ ಅಮೌಂಟ್ ಬರ್ತಾ ಇದೆಯಾ, ಬೇರೆ ಬೇರೆ ಅಮೌಂಟ್ ಬರ್ತಾ ಇದೆಯಾ? ಫಸ್ಟ್ ಆಫ್ ಆಲ್ ಕ್ಯಾಶ್ ಇನ್ಫ್ಲೋ ಅಂದ್ರೆ ಏನ್ ಗೊತ್ತಾ? ಕ್ಯಾಶ್ ಇನ್ಫ್ಲೋ ಅಂದ್ರೆ ಕಂಪನಿಗೆ ಬಂದಿರೋ ಪ್ರಾಫಿಟ್ ಅಲ್ಲಿ ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡಿ, ಆ ಬಂದಿರೋ ಅಮೌಂಟ್ ಅಲ್ಲಿ ಟ್ಯಾಕ್ಸ್ ಕಟ್ಟಿ, ಬಂದಿರೋ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ಪ್ರಾಫಿಟ್ ಟ್ಯಾಕ್ಸ್ ಕಟ್ ಆದ್ಮೇಲೆ ಬಂದಿರೋ ಅಮೌಂಟ್ಗೆ ಪುನಃ ಡಿಪ್ರಿಸಿಯೇಷನ್ ಅನ್ನ ಆಡ್ ಮಾಡಿರ್ತೀವಿ. ಅದನ್ನ ಏನಂತ ಹೇಳ್ತೀವಿ? ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ. ನೋಡಿ, ಕ್ಯಾಶ್ ಇನ್ಫ್ಲೋ ಬೇಕು ಅಂತ ಹೇಳಿದ್ರೆ ನಮ್ಗೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಕೊಟ್ಟಿದ್ರೆ ಇದರಲ್ಲಿ ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡಬೇಕು, ಬರೋದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇದರಲ್ಲಿ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿದ್ಮೇಲೆ ಬರೋದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇದಕ್ಕೆ ಪುನಃ ಏನ್ ಆಡ್ ಮಾಡ್ತೀವಿ? ಡಿಪ್ರಿಸಿಯೇಷನ್ ಅನ್ನ ಆಡ್ ಮಾಡ್ತೀವಿ. ಬರೋದನ್ನ ನೆಟ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ. ಯಾವಾಗ್ಲೂ ಅಷ್ಟೇ, ನಮ್ಗೆ ಇದೇ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಮಾಡ್ಬಿಡ್ತೀವಿ. ಸಪೋಸ್ ಇದು ಕೊಟ್ಟಿದ್ದಾಗ ನಾವು ಡಿಪ್ರಿಸಿಯೇಷನ್ ಅನ್ನ ಸೆಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಟ್ಯಾಕ್ಸ್ ರೇಟ್ ಅವನೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾನೆ ಮಾಡ್ತೀವಿ, ಕೊಟ್ಟಿಲ್ಲ ಅಂದ್ರೆ 50% ಹಾಕ್ಕೊತೀವಿ. ಇಷ್ಟು ಮಾಡಿದ ಮೇಲೆ ಬರುವಂತದನ್ನ ನಾವು ಇಲ್ಲಿ ಹಾಕ್ಕೊತೀವಿ. ನಮ್ಗೆ ಅದೃಷ್ಟವಂತರು ನಾವು ಏನೋ ಡೈರೆಕ್ಟ್ ಆಗಿ ಕೊಟ್ಟುಬಿಟ್ಟಿದ್ದಾನೆ. ಈಗ ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋನ ನಾವೇನ್ ಮಾಡಬೇಕು? ಕ್ಯುಮ್ಯುಲೇಟ್ ಮಾಡಬೇಕು. ಕ್ಯುಮ್ಯುಲೇಟ್ ಕ್ಯಾಶ್ ಇನ್ಫ್ಲೋ ಹೆಂಗ್ ಮಾಡೋದು ಅಂದ್ರೆ 30 ಹಾಕೊಳ್ಳಿ. 30 ಪ್ಲಸ್ 40 ಎಷ್ಟಪ್ಪ? 70 ಪ್ಲಸ್ 30 1 ಲಕ್ಷ. ಇದು 140, ಇದು 180, ಇದು 210. ಅಂದ್ರೆ ನಮ್ಮ ಹಾಕಿರೋ ಬಂಡವಾಳ 1.5 ಲಕ್ಷ ರೂಪಾಯಿ ಎಷ್ಟು ವರ್ಷದಲ್ಲಿ ವಾಪಸ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದೇ ಪೇ ಬ್ಯಾಕ್ ಪೀರಿಯಡ್ ಕತೆ. ಈಗ ಪೇ ಬ್ಯಾಕ್ ಪೀರಿಯಡ್ ಮಾಡಬೇಕಾದ್ರೆ 1.5 ಲಕ್ಷ ನಮ್ಗೆಲ್ಲಾದ್ರೂ ಡೈರೆಕ್ಟ್ ಆಗಿ ಬರ್ತಾ ಇದೆಯಾ ಅಂದ್ರೆ ಡೈರೆಕ್ಟ್ ಆಗಿ 1.5 ಲಕ್ಷ ಎಲ್ಲೂ ಇಲ್ಲ. 1.5 ಲಕ್ಷಕ್ಕೆ ಹತ್ತಿರವಾಗಿರೋದು ಎಷ್ಟು ನವ್ಯ? 140. ಅದು ಎಷ್ಟನೇ ವರ್ಷ ಬರ್ತಾ ಇದೆಯಮ್ಮ? ಅಲ್ಲಿಗೆ 4ನೇ ವರ್ಷ ನಾವು ಹಾಕಿರೋ 1.5 ಲಕ್ಷದಲ್ಲಿ 1,40,000 ವಾಪಸ್ ಬರ್ತಾ ಇದೆ. ಇನ್ನು ಎಷ್ಟು ಬರಬೇಕು? 10,000 ಬರಬೇಕು. ಆ 10,000ನ ಇಲ್ಲಿ ಬರ್ಕೊಂಡು ಈ 140 4ನೇ ವರ್ಷ ಬರ್ತಾ ಇದೆ. ಇನ್ನು ಉಳಿದಿದ್ದ 10,000 5ನೇ ವರ್ಷ ಬರುತ್ತೆ. 5ನೇ ವರ್ಷ ನಮ್ಗೆ ಕ್ಯಾಶ್ ಇನ್ಫ್ಲೋ ಎಷ್ಟು ಬರ್ತಾ ಇದೆ? ಈ 40,000ದಲ್ಲಿ 10,000 ನಮ್ಮ ಪಾಲಿರುತ್ತೆ. ಕರೆಕ್ಟಾ? ಹಾಗಾದ್ರೆ 40,000 ಹಾಕ್ಬಿಟ್ರೆ ನಮಗೆ 4.25 years ಅಲ್ಲಿ ವಾಪಸ್ಸು ಬರುತ್ತೆ. ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್ ಅಮ್ಮ? 5 ಮಾರ್ಕ್ಸ್. ಯಾರು ಗುಂಪು ಯಾರು? ಕರೆಕ್ಟಾ? ಸಪೋಸ್ ನಮ್ಗೇನಾದ್ರು ಡಿಸ್ಕೌಂಟ್ ಫ್ಯಾಕ್ಟರ್ಸ್ ಕೊಟ್ಟಿದ್ದ at 10%.
ಅಂತ ಇಟ್ಕೊಳ್ಳಿ. ಆಗ 0.909, 0.863, 0.751, 0.683, 0.621, 0.5 ಏನೋ ನಂಬರ್ಸ್ ಇರುತ್ತೆ. ಕ್ಯಾಶ್ ಇನ್ಫ್ಲೋನ ಡಿಸ್ಕೌಂಟ್ ಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಬರೋದನ್ನ ಟೋಟಲ್ ಮಾಡಿ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ, ಇದರಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಮಾಡಿ 1.5 ಲಕ್ಷ ಬರೋದನ್ನ NPV ಅಂತ ಕರಿತೀವಿ. ನೋಡಿ, ಒಂದು ಕ್ವಶನ್ ಅಲ್ಲೇ ಇನ್ನೊಂದು ತೋರಿಸ್ತೇವೆ. ಇದಕ್ಕೂ NPV ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕು? ಕ್ಯಾಶ್ ಇನ್ಫ್ಲೋ ಬೇಕು. ಅವ್ರೇನಾದ್ರು ಇದು ಕೊಟ್ಟಿದ್ರೆ ಏನ್ ಮಾಡ್ತೀವಿ ನಾವು? ಇದನ್ನೆಲ್ಲ ಮಾಡಿ ಬಂದಿರೋ ಲಾಸ್ಟ್ ಅಮೌಂಟ್ ನ ಪ್ರತಿ ವರ್ಷಕ್ಕೂ ಹಾಕ್ತೀವಿ. ಅರ್ಥ ಆಯ್ತಾ? ಈಗ ಸಪೋಸ್ ನಮ್ಗೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮಾಡಿ ಅಂತ ಕೇಳಿದ್ದಾರೆ. ಏನದು? ನೋಡಿ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ is equals to ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ಬರುತ್ತೆ, ಕರೆಕ್ಟಾ? ಈ ಅಮೌಂಟ್ ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 1.5 ಲಕ್ಷ ಇಂಟು 100 ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಅರ್ಥ ಆಯ್ತಪ್ಪ? ಮೂರು ಮೆಥಡ್ ಹೇಳ್ಕೊಡ್ತೆ. ಎಷ್ಟು ಮೆಥಡ್? 3 ಮೆಥಡ್. ಈಗ ಇನ್ನೊಂದು ಕ್ವಶನ್ ಇದೆ 15 ಮಾರ್ಕ್ಸ್ಗೆ, ಅದನ್ನ ಹೆಂಗ್ ಮಾಡೋದು ಅಂತ ನೋಡೋಣ.